ಅಲ್ಲ ಜ್ಯೋತಿ ಬಸು ಅವರನ್ನು ಪ್ರಧಾನಿಯನ್ನಾಗಿ ಮಾಡಬೇಕಂತೇಳಿ ಆವತ್ತಿನ ವಿ ಪಿ ಸಿಂಗ್ ಎಲ್ಲರೂ ರೆಡಿ ಆಗಿದ್ದರು. ಆ ಸಂದರ್ಭದಲ್ಲೇ ಅದಕ್ಕೆ ಅವಕಾಶ ಕೊಡಲಿಲ್ಲ ಕಮ್ಯುನಿಸ್ಟ್ ಪಾರ್ಟಿ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಕಾರಟ್ ಅನ್ನೋದು ಕಾರ್ಯದರ್ಶಿನೂ ಇದ್ದರು. ಅವ್ರದ್ದಂಥವರು ಈ ಕಾರಟ್ ಇದ್ದಂಥವರು ಜ್ಯೋತಿ ಬಸು ಅವ್ರಿಗೆ ಅವಕಾಶ ಕೊಡಲಿಲ್ಲ. ಹೀಗಾಗಿ ಇತಿಹಾಸದಲ್ಲೇ ಒಂದು ದೊಡ್ಡ ಬದಲಾವಣೆ ಆಗಬೇಕಾಗಿತ್ತು, ತಪ್ಪೋಗಿ. ಅದೇ ರೀತಿಯಾಗಿ ಕೇಜ್ರಿವಾಲ್ಗೆ ಬೆನ್ನು ನಿಲ್ಲಬೇಕಾಗಿತ್ತು. ಎಲ್ಲರೂ ಅವ್ರನ್ನ ತಮ್ಮ ಹಿಡಿದಲ್ಲಿ ಇಡಬೇಕಾಗಿತ್ತು. ಅದು ಮಾಡಲಾರ್ದ ಅವ್ರನ್ನ ಪೂರ್ಣ ಬಿಟ್ಟಿದ್ದು, ತಾವು ಹೊರಗೆ ಉಳಿದಿದ್ದು ಸಹಿತ ಇನ್ನೊಂದು ಮೊದಲಿನ ತಪ್ಪಿದು. ಯಾಕಂದ್ರೆ ನಾವು ಅನ್ನ ಆಧಾರ ಮೂಮೆಂಟನ್ನು ಅತ್ಯಂತ ಸಮೀಪ ನೋಡಿದ ವ್ಯಕ್ತಿ ಆಗಿದ್ದರಿಂದಾಗಿ ಅಲ್ಲಿ ಆದಂಥ ಒಂದು ದೊಡ್ಡ ಬದಲಾವಣೆ ಏನಾಗಿತ್ತು ಅಂದರೆ ಇಡೀ ದೇಶ ತುಂಬ ಅನ್ನ ಹಜಾರೆ ಜೊತೆಗೆ ನಮ್ಮ ಕೇಜ್ರಿವಾಲ್ರು ಇವರೆಲ್ಲರೂ ವಿಶೇಷವಾಗಿ ಆವತ್ತು ಈ ದೊಡ್ಡ ಎತ್ತರಕ್ಕೆ ಬೆಳೆದಿದ್ದರು. ಇದನ್ನು ಲಾಭ ಮಾಡ್ಕೊಳ್ಳೋ ಸಲುವಾಗಿ RSS ರಾಮದೇವ್ ಅವರನ್ನು ಜೊತೆಗೆ ಶ್ರೀ ರವಿಶಂಕರನ್ನು ಬಿಟ್ಟಿದ್ದು ಇವರೆಲ್ಲ ಅನ್ನೋದು ಇದು ಗಮನಿಸಬೇಕಾಗಿದೆ. ಅಂಥ ಸಂದರ್ಭದಲ್ಲೇ ಭಾಳ ಎಚ್ಚರಿಕೆಯಿಂದ ಹೆಜ್ಜೆಡಬೇಕಾಗಿತ್ತು. ಇದು RSS ಕೈಗೋ BJP ಕೈಗೋ ಹೋಗಿ ನೋಡಬೇಕಾಗಿತ್ತು. ಆ ಕೆಲಸನೂ ಇವರು ಮಾಡಲಿಲ್ಲ. ಯಾಕಂದ್ರೆ ಕೇಜ್ರಿವಾಲ್ ಒಂದು ಹಂತದಲ್ಲಿ ಕರೆಕ್ಟ್ ಇದ್ದರು ಅವರು. ಹೌದು, ಒಂದಿಷ್ಟು ಜನರ ದುಡ್ಡು ಇದ್ದಂಥವ್ರನ್ನ ತೊಗೊಂಡ್ರು ಮಾಡಿದ್ರು ಆರೋಪಗಳು ಅವ್ರ ಮೇಲಿದ್ದಾವೆ. ದುಡ್ಡು ಬೇಕಾಗ್ತಿತ್ತು ಇಲ್ಲ ಅಂತಲ್ಲ, ಒಂದು ಸ್ವಲ್ಪ ಖರ್ಚು ಮಾಡಲಿಕ್ಕೆ ಬೇಕಲ್ಲ ಅಂತ ತೊಗೊಂಡಿದ್ದರು. ಅದನ್ನು ಇವರು ಸ್ವಲ್ಪ ದೊಡ್ಡ ಮನಸ್ಸನ್ನು ನೋಡಿಕೊಂಡು ಆ ಮೂಮೆಂಟನ್ನು ಉಳಿಸ್ಕೋಬೇಕಾಗಿತ್ತು, ಬೆಳೆಸ್ಕೊಂಡು ಅಲ್ಲಿ ಯೋಗ್ಯನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ಅವರು ಇದ್ದಂಥವ್ರು ಅಣ್ಣಾ ಹಜಾರೆ ಅವರು ಇಲ್ಲಪ್ಪ ನಾನು ರಾಜಕೀಯ ಮಾಡೋದಂತ ಅವ್ರು ಜಗದು ಹೋದರು. ಆನಂದಜಿಯವರೆಲ್ಲರೂ ಒಬ್ಬರೊಬ್ಬರು ತಡೆದು ಹೋಗ್ಬಿಟ್ರು. ಕೇಜ್ರಿವಾಲ್ ಒಬ್ಬರು ಉಳಿದಾಗ ತಮಗನಿಸಿದ ನಿರ್ಧಾರಗಳು ತೆಗೆದುಕೊಳ್ತಾ ಹೋದರು.